ಥ್ಯಾಂಕ್ ಯು. ಸರ್ ಅಮಿತ್ ಶಾ ಅವ್ರನ್ನ ಗುಂಡ ಅಂತ ಕರೀತಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯತೀಂದ್ರ ಅವರ ಯೋಗ್ಯತೆ ಏನು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸುಪುತ್ರರಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅವರು ಶೋಭೆ ತರ್ತಕ್ಕಂಥದ್ದಲ್ಲ. ಒಬ್ಬರು ಮಾಜಿ ಶಾಸಕರಾಗಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾಜಿಯವ್ರ ಬಗ್ಗೆ ಹೇಳಿಕೆ ನಾನು ಬಲವಾಗಿ ಖಂಡಿಸ್ತೇನೆ. ತತ್ಕ್ಷಣ ಅವರು ಕ್ಷಮೆಯನ್ನು ಯಾಚಿಸಬೇಕು. ಇವತ್ತು ರಾಜ್ಯದಲ್ಲಿ ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಗುಲ್ಬರ್ಗಾದಿಂದ ಮೈಸೂರವರು ಕೇಳಿದ್ರೆ ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ. ಲೋಕಸಭಾ ಚುನಾವಣೆಯ ಸೋಲನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ಮುಖಂಡರ ಮುಖೇನ ಈ ರೀತಿ ಹೇಳಿಕೆಯನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು ಇದು ಖಂಡನಾರ್ಹ. ಇದ್ರ ಬದಲಾಗಿ ತತ್ಕ್ಷಣ ಅವರು ಕ್ಷಮೆನ ಕೇಳಬೇಕು. ನಾನು ಇದನ್ನು